ನಮಸ್ಕಾರ ವೀಕ್ಷಕರೇ, ಗುಡ್ ಈಸ್ ಗುಡ್ ಮೋಟಿವೇಶನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ. ಇಂದು ನಾವು ನಾರದ ಮುನಿ ಮತ್ತು ಹನುಮಂತನ ನಡುವೆ ನಡೆಯುವ ಮಾತಿನ ಸಮರದ ಬಗ್ಗೆ ತಿಳಿಯೋಣ. ಒಮ್ಮೆ ನಾರದ ಮುನಿಗಳು ಹನುಮಂತನನ್ನು ಸಂಚಾರ ಮಾಡುವ ವೇಳೆ ಭೇಟಿಯಾದಾಗ ಎಂದಿನ ತಮ್ಮ ಕುಹಕ ಬುದ್ಧಿಯನ್ನು ಪ್ರದರ್ಶಿಸುತ್ತಾ, ನನ್ನ ಪ್ರಕಾರ ನೀನು ಭಕ್ತನಲ್ಲ ಎಂದು ಹೇಳಿದರು. ನಾರದರು ಸ್ವತಃ ನಾರಾಯಣನ ದೊಡ್ಡ ಭಕ್ತರಾಗಿದ್ದರು. ಹನುಮಂತನ ನಿಜವಾದ ಭಕ್ತಿಯನ್ನು ಅನಾವರಣಗೊಳಿಸಲು ಬಯಸಿದ್ದರಿಂದ ನಾರದರು ತಮಾಷೆಯಾಗಿ ಹೀಗೆ ಹೇಳಿದರು. ಆಶ್ಚರ್ಯಚಕಿತನಾದ ಹನುಮಂತ ನಾರದರು ಆ ತೀರ್ಮಾನಕ್ಕೆ ಹೇಗೆ ಬಂದರು ಎಂದು ಕೇಳಿದನು. ವೇದಗಳ ಪ್ರಕಾರ 6 ರೀತಿಯ ಆಕ್ರಮಣಕಾರರಿದ್ದಾರೆ. ಅವರಲ್ಲಿ ಒಂದು ರೀತಿಯವರು ಇತರರ ಮನೆಗಳಿಗೆ ಬೆಂಕಿ ಹಚ್ಚುವ ಗುಣದವರು. ನೀನು ಲಂಕೆಯಲ್ಲಿ ತಾಯಿ ಸೀತೆಯನ್ನು ಹುಡುಕಲು ಹೋದಾಗ ಹಿಂತಿರುಗುವ ಮುಂಚೆ ರಾಕ್ಷಸರ ಮನೆಗಳಿಗೆ ಬೆಂಕಿ ಹಚ್ಚಿದ್ದೀಯಾ? ಇದಾದ ಮೇಲೆ ಇನ್ನು ನಾನು ನಿಮ್ಮನ್ನು ಭಗವಂತನ ಭಕ್ತ ಎಂದು ಹೇಗೆ ಕರೆಯಲಿ ಎಂದರು ಸುಳ್ಳು ನಗುತ್ತಾ. ನಾರದರ ಉದ್ದೇಶವನ್ನು ಅರ್ಥ ಮಾಡಿಕೊಂಡ ಹನುಮಂತ ಮುಗುಳ್ನಗುತ್ತಾ, ನನ್ನ ಪ್ರೀತಿಯ ನಾರದರೇ, ರಾಮ ಭಕ್ತನ ಪ್ರಮುಖ ಕರ್ತವ್ಯವೆಂದರೆ ಅನಾಥ ಮೃತದೇಹಗಳನ್ನು ನೋಡಿಕೊಳ್ಳುವುದು. ಅವರ ಮುಂದಿನ ಜನ್ಮದಲ್ಲಿ ಉತ್ತಮ ಜೀವನವನ್ನು ಪಡೆಯಲು ಅವರ ಅಂತಿಮ ವಿಧಿಗಳನ್ನು ನಿರ್ವಹಿಸುವುದು. ನಾನು ಲಂಕೆಗೆ ಹೋದಾಗ ಆ ದೊಡ್ಡ ಅರಮನೆಗಳಲ್ಲಿ ಯಾರು ಭಗವಂತನ ನಾಮಗಳನ್ನು ಜಪಿಸುತ್ತಿರಲಿಲ್ಲ ಎಂದು ನಾನು ಕಂಡುಕೊಂಡೆ. ಭಗವಂತನ ಪವಿತ್ರ ನಾಮಗಳು ಕೀರ್ತಿಯನ್ನು ಜಪಿಸದವರನ್ನು ಮೃತ ದೇಹಗಳೆಂದು ಪರಿಗಣಿಸಲಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅವರು ಈಗಾಗಲೇ ಸತ್ತಿದ್ದರಿಂದ ಅವರ ಅತ್ಯಂತ ದುಃಖಕರ ಅಸ್ತಿತ್ವದಿಂದ ಅವರನ್ನು ಬಿಡುಗಡೆ ಮಾಡಲು ನಾನು ಅವರ ಅರಮನೆಗಳ ಜೊತೆಗೆ ಅವೆಲ್ಲವನ್ನು ಸುಟ್ಟು ಹಾಕಿದೆ. ನಾನು ಸುಡದೆ ಬಿಟ್ಟ ಏಕೈಕ ಅರಮನೆ ವಿಭೀಷಣದ್ದು. ಅಲ್ಲಿಂದ ರಾಮನ ನಾಮದ ಜಪಧ್ವನಿಗಳು ನನ್ನ ಕಿವಿಗೆ ಬಂದು ತಟ್ಟಿದ್ದವು. ಅಲ್ಲಿ ಮಾತ್ರ ಬದುಕಿರುವ ಆತ್ಮಗಳು ಉಸಿರಾಡುತ್ತಿದ್ದವು. ಮಿಕ್ಕೆಲ್ಲ ಕಡೆ ಭಗವಂತನಿಲ್ಲದ ಜೀವಂತ ಶವಗಳು ಓಡಾಡಿಕೊಂಡಿದ್ದವು. ಹನುಮಂತನು ಮುಂದುವರೆಸುತ್ತಾ, ವಾಸ್ತವವಾಗಿ ನಾನು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಜೋರಾಗಿ ಗರ್ಜನೆ ಮಾಡಿದೆ. ಅದು ಲಂಕೆಯ ಎಲ್ಲ ನಿವಾಸಿ ರಾಕ್ಷಸರನ್ನು ಹೆದರಿಸಿತು. ಆ ಭೀಕರ ಗರ್ಜನೆಯನ್ನು ಕೇಳಿ ಅನೇಕ ಗರ್ಭಿಣಿ ರಾಕ್ಷಸಿಯರ ಗರ್ಭಪಾತವಾಯಿತು. ಈ ರೀತಿಯಾಗಿ ಭವಿಷ್ಯದಲ್ಲಿ ರಾಕ್ಷಸ ಕುಲವು ಲಂಕೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ತೊಂದರೆಗಳನ್ನು ಉಂಟು ಮಾಡುವುದಿಲ್ಲ ಎಂದು ನಾನು ಖಚಿತಪಡಿಸಿಕೊಂಡೆ ಎಂದನು. ಹನುಮಂತನ ಉತ್ತರವನ್ನು ಕೇಳಿ ನಾರದ ಮುನಿಗಳು ಸಂತೋಷಪಟ್ಟರು. ಅವರು ಹನುಮಂತನನ್ನು ಅಪ್ಪಿಕೊಂಡು ರಾಮನ ಮೇಲಿನ ಅಪ್ರತಿಮ ಭಕ್ತಿಯನ್ನು ಹೊಗಳಿದರು. ನಡೆದ ಈ ಘಟನೆ ಕಾಲ್ಪನಿಕವಿರಬಹುದು, ಆದರೆ ಅದು ಸಾರುವ ವೃತ್ತಾಂತ ಮಾತ್ರ ಹೃದಯಕ್ಕೆ ನಿಲುಕುವಂಥದ್ದು. ನಮ್ಮೊಳಗೆ ಭಗವಂತನೆನ್ನುವ ಆತ್ಮಸಾಕ್ಷಿ ಇರುವವರೆಗೂ ನಮ್ಮ ಅಸ್ತಿತ್ವಕ್ಕೆ ಒಂದು ಬೆಲೆ. ಭಗವಂತನೇ ಇಲ್ಲದ ಜೀವಗಳು ಬದುಕಿದ್ದು ಸತ್ತಂತೆ. ಎಲ್ಲಿಯವರೆಗೆ ನಮ್ಮಲ್ಲಿ ಭಗವಂತನ ನಾಮಸ್ಮರಣೆ ಇರುತ್ತದೋ ಅಲ್ಲಿಯವರೆಗೆ ಧರ್ಮ ಕರ್ಮಗಳ ಆಲೋಚನೆಗಳು ನಮ್ಮನ್ನು ಸರಿದಾರಿಯಲ್ಲಿ ನಡೆಸಲು ನೆರವಾಗುತ್ತದೆ. ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಪದ್ಯದಲ್ಲಿ ಬರೆದಿಲ್ಲವೇ, ಶಿವನಿಲ್ಲದ ಸೌಂದರ್ಯವೇ ಶವಮುಖದ ಕಣ್ಣು. ಎಷ್ಟು ಅರ್ಥಪೂರ್ಣವಾದ ಸಾಲುಗಳು. ಯಾರಲ್ಲಿ ಸುಳ್ಳು ಸತ್ಯ ಧರ್ಮ ಕರ್ಮ ನೀತಿ ಅನೀತಿಯ ವಿವೇಚನೆ ಇರುವುದಿಲ್ಲವೋ ಅವರ ಕಣ್ಣುಗಳಲ್ಲಿ ಯಾವ ರೀತಿಯ ಕಾಂತಿ ತೇಜಸ್ಸು ಸಹ ಇಲ್ಲದೆ ಶವದ ಮುಖದಂತೆ ತಣ್ಣಗಿರುತ್ತದೆ. ಅಂತಹವರನ್ನು ನೋಡಿದಾಗ ಮಾತನಾಡಿಸಿದಾಗ ನಮಗೆ ಯಾವ ರೀತಿಯ ಆಪ್ತಭಾವವು ಮೂಡುವುದಿಲ್ಲ. ಜೀವನದಲ್ಲಿ ನಮ್ಮೆಲ್ಲರಿಗಿಂತ ದೊಡ್ಡವನು ನಮ್ಮನ್ನು ಕಾಯುವ ಭಗವಂತನಿದ್ದಾನೆ ಎನ್ನುವ ಒಂದು ಸಾತ್ವಿಕ ಭಯದಿಂದ ಬದುಕುವವರೆಗೆ ನಮ್ಮ ಅಸ್ತಿತ್ವಕ್ಕೆ ಒಂದು ಬೆಲೆ, ನಮ್ಮ ಬದುಕಿಗೂ ಒಂದು ನೆಲೆ. ಇದಿಷ್ಟು ಹನುಮಂತ ಮತ್ತು ನಾರದ ಮುನಿಗಳ ನಡುವೆ ನಡೆದ ಚರ್ಚೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.